ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಾರ ಕಳಿತಿದ್ದಾಗೆ ಕಂಟೆಸ್ಟೆಂಟ್ಗಳೆಲ್ಲ ಕಾಯೋದೆ ಕಿಚ್ಚ ಸರ್ ಬರೋದಕ್ಕೆ. ಹೌದು, ಕಿಚ್ಚ ಸರ್ ಬಂದು ಯಾರಿಗೆ ಏನು ಹೇಳ್ತಾರೆ, ನಮಗೆ ಅಪ್ರಿಷಿಯೇಟ್ ಮಾಡ್ತಾರಾ ಅಥವಾ ಬೈತಾರಾ, ನಾವೇನಾದರೂ ತಪ್ಪು ಮಾಡಿದ್ದೀವ, ನಾವು ಹೊರಗಡೆ ಹೇಗೆ ಕಾಣಿಸ್ತಿದ್ದೀವಿ ಜನಗಳಿಗೆ ಅಂತ ಎಲ್ಲ ತಿಳಿಸ್ಕೊಡೋದೆ ಕಿಚ್ಚ ಸರ್. ಸುದೀಪ್ ಸರ್ ಹೇಳೋ ಪ್ರತಿಯೊಂದು ಮಾತನ್ನ ಎಲ್ಲ ಕಂಟೆಸ್ಟೆಂಟ್ಗಳು ಅರ್ಥಕೊಂಡು ಮುಂದಿನ ವಾರದಿಂದ ಚೆನ್ನಾಗಿ ಆಡ್ತೀವಿ ಅಂತಾನೆ ಪ್ರತಿಯೊಬ್ಬರು ಹೇಳ್ತಾರೆ. ಬಿಗ್ ಬಾಸ್ನ ಪ್ರತಿಯೊಬ್ಬ ಸ್ಪರ್ಧಿಗೂ ಇರೋ ಕುತೂಹಲ ಏನಂದ್ರೆ, ವಾರದ ಕೊನೆಯಲ್ಲಿ ಬಂದು ಸುದೀಪ್ ಸರ್ ಯಾರಿಗೆ ಅಪ್ರಿಷಿಯೇಟ್ ಮಾಡಿ ಅವರ ಚಪ್ಪಾಳೆ ಕೊಡ್ತಾರೆ ಅನ್ನೋ ಒಂದು ಕುತೂಹಲ, ಆಸಕ್ತಿ. ಕಿಚ್ಚ ಸರ್ ಕೊಡೋ ಆ ಚಪ್ಪಾಳೆಯಿಂದ ಎಷ್ಟೋ ಜನ ಸ್ಪರ್ಧಿಗಳಿಗೆ ಒಂಥರ ಬಲ ಬಂದಂಗಾಗುತ್ತೆ. ಒಬ್ರು ತುಂಬಾ ಸ್ಫೂರ್ತಿ ತಗೊಳ್ತಾರೆ. ಹಾಗೆ ಇನ್ನು ಸ್ವಲ್ಪ ಜನ ನಾನು ಇವ್ರ ತರನೇ ಆಡಿ ಮುಂದಿನ ವಾರ ನಾನು ತಗೊಳ್ಬೇಕು ಅನ್ನೋ ಒಂದು ಹಠ ಬರುತ್ತೆ ಅನ್ನೋ ಕಾರಣಕ್ಕೆ ಕಿಚ್ಚನ ಚಪ್ಪಾಳೆ ಕೊಡೋದು ಕೂಡ. ಅದೇ ರೀತಿ ಈ ವಾರ ನೋಡೋದಾದ್ರೆ, ಈ ವಾರ ಆಟದಲ್ಲಿ ತುಂಬಾ ಮೇಲು ಕೆಳಗೆ ಆಗಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ತುಂಬಾ ಜಗಳಗಳಾಗಿದೆ. ಹಾಗೆ ಒಬ್ಬರಿಗೊಬ್ಬರು ಆಟದಲ್ಲಿ ಕಿತ್ತಾಡಿದ್ದಾರೆ, ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದಾರೆ. ಹೌದು, ಎಲ್ರೂ ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಅವರ ಆಟ ಏನಿದೆ ಅವರು ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಸ್ವಲ್ಪ ಜನ ಕೋಪ ಮಾಡ್ಕೊಂಡಿದ್ದಾರೆ, ಇನ್ನು ಸ್ವಲ್ಪ ಜನ ಶಾಂತವಾಗಿ ಆಡಿದ್ದಾರೆ. ಆದರೆ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ನನ್ನ ಪ್ರಕಾರ ಈ 3 ಜನದಲ್ಲಿ ಒಬ್ಬರಿಗೆ ಕೊಡ್ಬೋದು ಅಂತ ಇತ್ತು. ಅದೇ ರೀತಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ನನ್ನ ಪ್ರಕಾರ ಮೊದಲಿಗೆ ರಘು ಸರ್ ಬರ್ತಾರೆ. ಯಾಕಂದ್ರೆ ಅವರು ಪ್ರಿನ್ಸಿಪಲ್ ಆಗಿ ಒಬ್ಬ ಅದ್ಭುತ ಪ್ರಿನ್ಸಿಪಲ್ ಆಗಿ ನಡ್ಕೊಂಡಿದ್ದಾರೆ. ಗಿಲ್ಲಿ ಅಷ್ಟು ಕಾಟ ಕೊಟ್ಟರು ಎಲ್ಲೂ ಒಬ್ಬರಿಗೂ ಬೈಯದೆ ಎಷ್ಟು ನೀಟಾಗಿ ನಡ್ಕೋಬೇಕು ಒಬ್ಬ ಪ್ರಿನ್ಸಿಪಲ್ ಆಗಿ, ಹಾಗೆ ಒಬ್ಬ ಕ್ಯಾಪ್ಟನ್ ಆಗಿ ಅಷ್ಟು ಅದ್ಭುತವಾಗಿ ಅವರ ಆಟ, ಟಾಸ್ಕ್ ಪ್ರತಿಯೊಂದು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಎರಡನೆಯದಾಗಿ ಗಿಲ್ಲಿ ನಟ ಕೂಡ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಅದ್ಭುತವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಆಟ ಕೂಡ ಆಡಿದ್ದಾರೆ. ಹೌದು, ಸೋಲು ಗೆಲುವು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದೆ. ಬಟ್ ಸೋತ್ರು ಕೂಡ ಅವ್ರ ಆಟ ಏನಿದೆ ಅದು ಆಡಿದ್ದಾರೆ. ಹಾಗೆ ರಕ್ಷಿತಾ ಬಟ್ಟೆ ಎಳ್ದಾಗ ಏನು ಕತರ ಎಳೆದ್ರೆ ಅಂತ ಅವ್ರ ಟೀಮ್ ವಿರುದ್ಧ ಮಾತಾಡಿದ್ದಾರೆ. ಹಾಗೇನೆ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಬಂದಾಗ ಅವರು ನನಗೆ ಬೇಕು ಅಂತ ರಾಶಿಕಾಗೆ ಗುಂಪಿನವರೆಲ್ಲ ಕೊಡಕ್ಕೆ ಹೋದಾಗ ಇಲ್ಲ ನಾನು ಒಪ್ಪೋದಿಲ್ಲ, ನನಗೆ ಬೇಕು ಅಂತ ಆಟ ಹಿಡ್ದಾಗ ಆ ಕ್ಯಾಪ್ಟನ್ ಆಫ್ ದ ವೀಕ್ ಕೂಡ ತಪ್ಪಿಸಿದ್ದಾರೆ. ಹಾಗೆ ಒಬ್ಬ ವಿದ್ಯಾರ್ಥಿ ನಿಜವಾಗಿಯೂ ಕಾಲೇಜಲ್ಲಿ ಹೇಗೆ ಕಲಿತಾನೆ, ಒಂದು ತುಂಟಾಟ ಮಾಡ್ಕೊಂಡಿರ್ಬೋದು ಅಥವಾ ಪ್ರಿನ್ಸಿಪಲ್ನ ಬೈಯೋದಿರ್ಬೋದು, ಪ್ರತಿಯೊಂದು ಕೂಡ ಹೇಗೆ ನಡ್ಕೋಬೇಕೋ ಅದೇ ರೀತಿ ಇದ್ದಾರೆ. ಅಲ್ಲಿ ಅಂದರೆ ಆ ಕಾಲೇಜಲ್ಲಿ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಗಿಲ್ಲಿ ಹಾಗೂ ರಘುವ್ರಿಗೆ ಇಬ್ರಿಗೂ ಸಿಕ್ಕಿಲ್ಲ. ಆದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ರಕ್ಷಿತಾಗೆ. ಹೌದು, ರಕ್ಷಿತಾ ಈ ವಾರ ತುಂಬ ಅದ್ಭುತವಾಗಿ ಆಡಿದಾಳೆ. ಇದು ಒಂದೇ ವಾರ ಅಂತ ಅಲ್ಲ, ಇಂದಿನ ವಾರಗಳಲ್ಲಿ ಅವಳು ಫಸ್ಟಿಂದ ಯಾವಾಗಿಂದ ಬಂದಿದ್ದಾಳೆ 3 ವಾರದಿಂದ ತುಂಬ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಈ ವಾರ ಅಂತೂ ಅದ್ಭುತದಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾಳೆ. ಅವಳ ಆಟದಲ್ಲಿ, ಕಬಡ್ಡಿ ಆಟದಲ್ಲಿ ಅವಳು ಬಟ್ಟೆ ಎಳ್ದಾಗೂ ಕೂಡ ಅವಳೇನು ಓವರ್ ರಿಯಾಕ್ಷನ್ ಮಾಡಲಿಲ್ಲ. ಏಕೆಂದರೆ ಅವಳು ಗೊತ್ತು ಆಟದಲ್ಲಿ ಅದೆಲ್ಲ ಕಾಮನ್ ಅಂತ ಸುಮ್ಮನಾಗ್ಬಿಟ್ಲು. ಬಟ್ ಗಿಲ್ಲಿ ನಟ ಅವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಂಡ್ರು. ಇಟ್ಸ್ ಓಕೆ, ಅವ್ರು ತಗೋಬೇಕು ಅನ್ಸಿದೆ ತಗೊಂಡಿದ್ದಾರೆ. ಅದು ಕೂಡ ಪ್ರಿನ್ಸಿಪಲಲ್ಲಿ ಸ್ಟಾಪ್ ಮಾಡಿದ್ದಾರೆ. ಹೌದು, ಅವಳು ಮಣ್ಣೆರ್ಚಿದ ತಪ್ಪು, ರಾಶಿಕಾಗೆ ಸ್ಪಂದನಾಗೆ ಎರ್ಚಿದ ತಪ್ಪೆ. ಬಟ್ ಅಲ್ಲಿ ಪ್ರಿನ್ಸಿಪಲ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಸ್ಟಾಪ್ ಮಾಡೋದಿಲ್ಲ. ಅದಕ್ಕೋಸ್ಕರ ಅವಳು ಮಣ್ಣೆರ್ಚ್ತಾಳೆ. ಅದನ್ನೇ ಸುದೀಪ್ ಸರ್ ಕನ್ಸಿಡರ್ ಮಾಡಿಲ್ಲ. ಅದೇ ರೀತಿ ಮನೆ ಕೆಲಸ ಅಂತ ಬಂದರೆ ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ. ಅವಳು ಯಾರನ್ನು ಕೂಡ ಎಲ್ಪ್ ಕೇಳಲ್ಲ. ಅದೇ ರಾಶಿಕಾ, ಅಶ್ವಿನಿ ಹಾಗೂ ರಿಷವ್ರನ್ನೆಲ್ಲ ಒಂದು ವಾರ ಬಿಟ್ಟಿದ್ದಷ್ಟೇ ಅಡುಗೆಗೆ 3-4 ಜನ ಎಲ್ಪ್ ಕೇಳೋದು ಏನು, ನಂಗೆ ಕೈ ನೋವ್ತಿದೆ, ನಂಗೆ ಕಾಲು ನೋವ್ತಿದೆ ಅನ್ನೋದೇನು, ಫುಲ್ಲು ಅವರೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಯಾಕಪ್ಪ ಅಡುಗೆ ಮನೆಗೆ ಬಂದ್ವಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಅವ್ರಿಗಂತೂ. ಅದಕ್ಕೋಸ್ಕರನೇ ಮತ್ತೆ ಈಗ ರಕ್ಷಿತಾಗೆ ಹಾಕಿದ್ದಾರೆ ಕಿಚನ್ಗೆ. ಅದಕ್ಕೆ ಹೇಳೋದು, ಕಿಚನಲ್ಲಿ ರಕ್ಷಿತಾ ಇದ್ರೆ ಯಾರನ್ನು ಕೂಡ ಎಲ್ಪ್ ಕೇಳಲ್ಲ. ಬೇಕಾದ್ರೆ ಪಾತ್ರೆ ಅವಳೇ ಬೆಳಿಕೊಂಡು ಅಡುಗೆ ಮಾಡಕ್ಕೆ ಬಿಡ್ತಾಳೆ. ಯಾರಾದರೂ ಒಂದು ಕೆಲಸ ಹೇಳಿದ್ರೆ ನನಗೆ ಆಗೋದೇ ಇಲ್ಲ ಅಂತ ಅವಕ್ಕೆ ಹೇಳೋದೇ ಇಲ್ವಂತೆ. ಮನೆಯವರು ಎಲ್ಲ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ರಕ್ಷಿತಾನ. ಅದೇ ರೀತಿ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನೆನ್ನೆ ನೋಡ್ಬೋದು. ಜಾನ್ವಿ ಬದಲು ರಕ್ಷಿತಾ ಆಡ್ತಾಳೆ. ಬಟ್ ಎಲ್ಲರ ಫೋಟೋನು ಪಟ ಅಂತ ಹುಡುಕಿ ಒಂದು 3-4 ಫೋಟೋ ಬರೀ ರಕ್ಷಿತಾನೇ ಹುಡ್ಕಿದ್ಲು. ಆದರೆ ಮಾಲು ಅವರು ಧನುಷು ಪರವಾಗಿ ಆಡಿದ್ದು. ಬಟ್ ಅವ್ರು ಅಷ್ಟೊಂದೇನು ಫೋಟೋ ಒಂದು ಹುಡುಕ್ಲೇ ಇಲ್ಲ. ಬಟ್ ಅದ್ಭುತವಾಗಿ ರಕ್ಷಿತಾ ಪ್ರತಿಯೊಂದರಲ್ಲೂ ಅವಳದು ಏನಿದೆ ಕೆಲಸ ಏನಿದೆ ಅದ್ರಲ್ಲಿ ಪ್ರತಿಯೊಂದು ತೊಡಗಿಸ್ಕೊಳ್ತಾಳೆ. ಗೇಮ್ ಇರ್ಬೋದು, ಮನೆ ಕೆಲಸ ಅಂತ ಇರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಇರ್ಬೋದು, ಅಥವಾ ಅವಳಿಗೆ ಸ್ಟ್ಯಾಂಡ್ ತಗೊಳ್ಳೋದಿರ್ಬೋದು, ಜಗಳ ಇರ್ಬೋದು, ಪ್ರತಿಯೊಂದು ಆಕೆ ಪರ್ಫೆಕ್ಟ್ ಆಗಿದ್ದಾಳೆ. ಬಿಗ್ ಬಾಸ್ ಮೇಲೆ ಒಬ್ಬ ಕಂಟೆಸ್ಟೆಂಟ್ ಹೇಗಿರಬೇಕು ಅದೇ ರೀತಿ ಇದ್ದಾಳೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಸುದೀಪ್ ಸರ್ ಕೂಡ ಅದೆಲ್ಲವನ್ನು ಕನ್ಸಿಡರ್ ಮಾಡಿ ಈ ವಾರ
ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ನನ್ನ ಪ್ರಕಾರ ರಘು, ಗಿಲ್ಲಿ, ರಕ್ಷಿತಲ್ಲಿ 3 ಜನಕ್ಕೆ ಯಾರು ಒಬ್ರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ರಕ್ಷಿತಾಗೆ ಸಿಕ್ಕಿದೆ. ನನಗಂತೂ ಫುಲ್ ಖುಷಿ ಆಯಿತು. ನಿಮಗೆ ಯಾರಿಗೆ ಸಿಗಬೇಕಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಒಬ್ಳು ಪ್ರೇಕ್ಷಕಳಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಘು ಸರ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಏಕೆಂದರೆ ಒಬ್ಬ ಅದ್ಭುತ ಪ್ರಿನ್ಸಿಪಲ್ ಆಗಿ ಈ ವಾರ ನಡ್ಕೊಂಡಿದ್ದಾರೆ. ಅದ್ಭುತವಾಗಿತ್ತಂತಲೇ ಹೇಳ್ಬೋದು. ಈ ವಾರ ಯಾರು ಕೂಡ ಅಷ್ಟು ಡಿಸ್ರೆಸ್ಪೆಕ್ಟಾಗಿ ಯಾರು ನಡ್ಕೊಂಡಿಲ್ಲ ರಘು ಸರ್ ಹತ್ರ. ತುಂಬ ಅದ್ಭುತವಾಗಿ ಎಲ್ಲ ಸ್ಟೂಡೆಂಟ್ಗಳು ಕೂಡ ನಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.